ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಮ್ಮ RCBಯ ತಂಡ ಲುಂಗಿ ಅಂಗಡಿಗೆ ಹೊಸ ರಿಪ್ಲೇಸ್ಮೆಂಟ್ ಆಗಿ ಜಿಂಬಾಬ್ವೆಯ ಬ್ಲೆಸ್ಸಿಂಗ್ ಮುಜರ್ಬಾಣಿಯನ್ನು ತಂಡಕ್ಕೆ ಶಾಮೀಲು ಮಾಡಿದೆ. ಹಾಗಾಗಿ ಇವರೊಂದು ತುಂಬಾನೇ ಉತ್ತಮವಾದ ಆಟಗಾರನಾಗಿದ್ದು ಎಲ್ಲಾ ಫ್ಯಾನ್ಸ್ಗೆ ಡೌಟ್ ಇದೆ ಇವರ ಸ್ಟಾಟ್ಸ್ ಹೇಗಿದೆ ಮತ್ತು ಇವರಿಗೆ ನಮ್ಮ RCBಯ ಮುಂದಿನ ಪಂದ್ಯಗಳಲ್ಲಿ ಚಾನ್ಸ್ ಸಿಗುತ್ತಾ, ಹೀಗೆಲ್ಲ ಹಲವಾರು ಡೌಟ್ಸ್ಗಳು ಇದೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೆಸ್ಸಿಂಗ್ ಮುಜರ್ಬಾಣಿ ಅವರ ಸಂಪೂರ್ಣ ಸ್ಟಾಟ್ಸ್ ಮತ್ತು ಇವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳುತ್ತೇನೆ. ಹಾಗೆಯೇ ಮುಂದಿನ ಪಂದ್ಯದಲ್ಲಿ ಇವರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಎಷ್ಟಿದೆ ಇದರೆಲ್ಲರ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ. ಹಾಗಾದ್ರೆ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬ್ಲೆಸ್ಸಿಂಗ್ ಮುಜರ್ಬಾಣಿ ಅವರು ಜಿಂಬಾಬ್ವೆ ಆಟಗಾರನಾಗಿದ್ದು ಇವರ ಹೈಟ್ ಇಲ್ಲಿ ಬರೋಬ್ಬರಿ 6 ಫೀಟ್ ಮತ್ತು 8 ಇಂಚಸ್ ಇದೆ. ಅಂದರೆ ಇವರೊಂದು ತುಂಬಾನೇ ಉದ್ದವಾದ ಆಟಗಾರನಾಗಿದ್ದು ಇವರ ಬೌಲಿಂಗ್ ಅಲ್ಲಿ ಬೇರೆ ಬೌಲರ್ಗಿಂತ ಹೆಚ್ಚು ಬೌನ್ಸ್ ಇರುತ್ತೆ. ಹಾಗೆಯೇ ಇವರ ಯಾರ್ಕರ್ ಬೌಲಿಂಗ್ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿದ್ದು ಇವರು ಎಲ್ಲಾ ವೇರಿಯೇಷನ್ ಗಳಲ್ಲಿ ತುಂಬಾನೇ ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡ್ತಾರೆ. ಮತ್ತು ಇವರಿಗೆ ಇಲ್ಲಿ ಯಾವುದೇ ಒಂದು IPL ಅಂತೂ ಆಡಿದ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ಇವರು PSL ಅಲ್ಲಿ ಕೆಲವು ಪಂದ್ಯಗಳನ್ನು ಆಡಿದ್ದಾರೆ. ಆದರೆ ಇನ್ನೊಂದು ಕಡೆ ಇವರು ಜಿಂಬಾಬ್ವೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಬರೋಬ್ಬರಿ 70 ಪಂದ್ಯಗಳನ್ನು ಆಡಿದ್ದಾರೆ. ಮತ್ತು 70 ಪಂದ್ಯಗಳಲ್ಲಿ ಇವರು 76 ವಿಕೆಟ್ಸ್ ಅನ್ನು ತೆಗೆದಿದ್ದಾರೆ. ಆದರೆ ಇದಕ್ಕಿಂತಲೂ ಒಂದು ಉತ್ತಮವಾದ ವಿಷಯ ಏನಪ್ಪಾ ಅಂದ್ರೆ ಅದು ಇವರ ಇಕಾನಮಿ ರೇಟ್. ಇವರಲ್ಲಿ ಕೇವಲ 7.24 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ. ಅಂದರೆ ಇವರ ಇಕಾನಮಿಯಲ್ಲಿ ತುಂಬಾನೇ ಉತ್ತಮವಾಗಿದ್ದು ಇವರೊಂದು ಎಫೆಕ್ಟಿವ್ ಆದ ಬೌಲರ್ ಅಂತಾನೆ ಹೇಳಬಹುದು. ಮತ್ತು ಇವರಲ್ಲಿ ಹೈಟ್ ಕೂಡ ಹೆಚ್ಚಾಗಿರೋದರಿಂದ ಇವರು ಪ್ರತಿ ಬಾಲ್ ಅನ್ನು 140ಕ್ಕಿಂತಲೂ ಹೆಚ್ಚಿನ ಸ್ಪೀಡ್ ಅಲ್ಲಿ ಹಾಕ್ತಾರೆ. ಹಾಗಾಗಿ ಇವರ ಬಳಿ ಗನ್ ಸ್ಪೀಡ್ ಮತ್ತು ಒಂದು ಎಫೆಕ್ಟಿವ್ ಆದ ವೇರಿಯೇಷನ್ ಇರುವುದರಿಂದ ಇವರೊಂದು ಉತ್ತಮವಾದ ಬೌಲರ್ ಅಂತಾನೆ ಹೇಳಬಹುದು. ಮತ್ತೆ ಎಲ್ಲಾ ಫ್ಯಾನ್ಸ್ ಕೇಳೋ ತರ ಇವರಿಗೆ SRH ಮುಂದಿನ ಪಂದ್ಯದಲ್ಲಿ ಚಾನ್ಸ್ ಸಿಗುತ್ತಾ ಅಂದ್ರೆ ಅದು ತುಂಬಾನೇ ಡೌಟ್. ಯಾಕೆಂದ್ರೆ ಇಲ್ಲಿ ಲುಂಗಿ ಅಂಗಡಿ ಅವರು SRH ಮುಂದಿನ ಪಂದ್ಯಕ್ಕೆ ಅವೈಲೇಬಲ್ ಇದ್ದು ಮೋಸ್ಟ್ ಪ್ರಾಬಬ್ಲಿ ಈ ಪಂದ್ಯದಲ್ಲಿ ಲುಂಗಿ ಅಂಗಡಿ ಅವರೇ ಆಡುತ್ತಾರೆ. ಇಲ್ಲಿ RCB ಏನಾದರೂ ಬೇಕಾದಲ್ಲಿ LSCಯ ಮುಂದಿನ ಪಂದ್ಯಕ್ಕೆ ಮುಜರ್ಬಾಣಿ ಅವರಿಗೆ ಚಾನ್ಸ್ ಅನ್ನು ಕೊಡಬಹುದು. ಹಾಗಾಗಿ ಇವರಿಗೆ ಏನಾದರೂ ಒಂದು ಪಂದ್ಯದಲ್ಲಿ ಚಾನ್ಸ್ ಕೊಟ್ಟರೆ ಇವರ ನಿಜವಾದ ಟ್ಯಾಲೆಂಟ್ ಏನಂತ ತಿಳಿಯುತ್ತದೆ. ಹಾಗಾಗಿ ಇವರಂತೂ ಒಂದು ಎಫೆಕ್ಟಿವ್ ಆದ ಬೌಲರ್ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ನಾವಿಲ್ಲಿ ನೋಡಬೇಕು RCB ಅವರಿಗೆ ಯಾವ ಪಂದ್ಯದಲ್ಲಿ ಚಾನ್ಸ್ ಕೊಡುತ್ತಂತ. ಮತ್ತೆ ನಿಮ್ಮ ಈ ಜಿಂಬಾಬ್ವೆ ಆಟಗಾರನ ಬಗ್ಗೆ ಏನು ಅನಿಸಿಕೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗಾದ್ರೆ ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.